ನಾನು ಇವನಂಗಿದ್ದಾಗಲೂ ರಂಗೋಲಿ ಬೋಳಿಗಟ್ಟು ರಂಗೋಲಿ ಹಾಕೋದು. ನಿನ್ನ ರಂಗೋಲಿ ನೋಡ್ಕೊಂಡು ನಂಬರ್ ಕೇಳ್ಬಿಟ್ಟಾರ ಮರಿ. ಕಲರ್ ಕುಡಿಯೋದೈತೆ ಅದಕ್ಕೆ ಹಾಕಿದ್ರೆ ಅದಕ್ಕೆ ಮಧ್ಯೆ ಒಂಚೂರು ಹಾಕೋಣ ಅಂತ. ಮಾವ ಮಾವ ನಿಮ್ಮ ಕಿರು ಪರಿಚಯ ಮಾಡಿ. ನಿನ್ನ ಹೆಸರೇನಾ? ಅಲ್ಲ ಲೈಫ್ ಏನು, ಪರ್ಸನಲ್ ಲೈಫ್ ಏನು ಹೇಳ. ನಾನು ರೈತ ಸಣ್ಣ ಒಂದು ಅಂಗಡಿ ಇಟ್ಕೊಂಡಿದ್ದೀನಿ, ಕೋಳಿ ಅಂಗಡಿ ಎಲ್ಲ ಹೇಳ್ಬೇಕು. ಅದು ಸುಪ್ರೀತ ಅಂತ ಹೆಸರು, ಕೋಳಿ ಅಂಗಡಿ ಹೆಸರು ಅಂತ ಐತಲ್ಲ ಸುಪ್ರೀತಾ. ಹೇಳ. ಚಿಕನ್ ಸ್ಟಾಲ್ ಇಟ್ಕೊಂಡಿದ್ದೀನಿ. ನಮ್ದು ಪುಟ್ಟ ಸಂಸಾರ. ಅವನಿಗೆ ಹೇಳಕ್ ಬಿಡೆ. ಅವನಿಗೆ ಹೇಳ್ಕೊಡ್ತಿದ್ದೀನಿ ಹೇಳ. ಇವಳು ಹೇಳಕ್ಕೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬಿಡಲ್ಲ. ಅಡ್ಡಿಲ್ಲ ಹೇಳಿದ್ರೆ ನಾ ಇಲ್ಲಿ ಹೇಳಲ್ಲ. ಹೇಳಿ. ನಾನು ಕೋಳಿ ಅಂಗಡಿ ಇಟ್ಕೊಂಡಿದ್ದೀನಿ. ನಂದು ಪುಟ್ಟ ಸಂಸಾರ. ಪುಟ್ಟ ಸಂಸಾರವಾದರೂ ಖರ್ಚು ವೆಚ್ಚದಲ್ಲಿ ದುಬಾರಿ ಆಗಿದೆ. ಎಲ್ಲ ಹೈಫೈ ಐಟಮ್ನೇ ಕೇಳ್ತಾರೆ. ಸಂಸಾರ ಅಂದ ಮೇಲೆ ಹಾಗೆ ಬಾಳು ಅಂದ್ರೆ ಏನು ಅಂತ ಹೇಳಲೇ. ಮೆಡಿಸನ್ ಇಲ್ಲದೆ ಇರೋ ಕಾಯಿಲೆ ಏನ್ ನೋಡಕ್ಕಾಗಲ್ಲ ಮಾವ. ನಾನು ಚೇತಿಗೆ ಯೂಟ್ಯೂಬ್ ಎಲ್ಲ ಮಾಡ್ತೀವಲ್ಲ, ಯೂಟ್ಯೂಬ್ ರೀಲ್ಸ್. ನಿಂಗೆ ಏನಾದ್ರು ಕೆಟ್ಟದಾಗ ಅನ್ಸುತ್ತಾ? ಇಲ್ಲ. ನಾವು ಡ್ರೆಸ್ ಸೆನ್ಸ್ ಎಲ್ಲ ಏನ್ ಹೇಳ. ತುಂಬಾ ಚೆನ್ನಾಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ ಗುಡ್ ಜಾಬ್. ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಥ್ಯಾಂಕ್ ಯು. ಹಳ್ಳಿಲು ಮಾಡ್ಬೋದು ತಾನೆ ಇದನ್ನೆಲ್ಲ. ಎಲ್ಲರೂ ಮಾಡ್ತಾರೆ. ಅಲ್ಲಿದ್ದರೆಲ್ಲ ಹಳ್ಳಿಯರೇ. ಅವರು ಮಾಡೋ ಹೆಸರು ಹಂಗಿದ್ದಷ್ಟೇ. ಅದೇಯ, ನಾವು ಒಳ್ಳೆ ಡ್ರೆಸ್ ಹಾಕಂತೀವಿ, ಅದಕ್ಕೂ ಮಾತಾಡ್ತಾರೆ ಅಲ್ಲ. ಅವರೆಲ್ಲ ಹಿಂದ್ಗಡೆ ಬೆಡ್ಶೀಟ್ ಕಚ್ಕೊಂಡು ಕೂತ್ಕೊಂಡು ಅಲ್ಲಿ ಮಾಡೋದು. ನಮ್ಮದು ದೊಡ್ಡಸ್ಗೆ ತೋರಿಸ್ಲೇಬೇಕು ಅಷ್ಟೇ. ಎಲ್ಲರೂ ಮಾಡ್ಬೋದು. ಅದೇನ್ ತಲೆ ಹೋಗಲ್ಲ ಅಲ್ಲನಾ. ಅದೇನ್ ತಲೆ ಹೋಗೋ ಮ್ಯಾಟ್ರ್ ಏನಲ್ಲ. ಆರ್ಟ್ ನಮ್ಮ ಹತ್ರ ರಂಗೋಲಿ ಇಟ್ಟಿಸ್ಕೊಂಡು ನಾನೇ ಹಾಕ್ತೀನಿ ಅಂತ ಹಾಕ್ತಾವನೆ ಆರ್ಟಿಸ್ಟು. ನಮ್ಮ ಅಪ್ಪಾಜಿನೂ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ಸೋಕದ ರಂಗೋಲಿ ಹಾಕ್ತಾರೆ. ಸೊ ನಮ್ಮ ಅರ್ಧಂಬರ್ಧ ಡೆಕೋರೇಷನ್ ಬಂದಿದೆ. ಇನ್ನು ಫುಲ್ ಡೆಕೋರೇಷನ್ಗೆ ಸಂಜೆ ಮಾಡ್ತಾರಂತೆ ಡೆಕೋರೇಷನ್ ಎಲ್ಲ ಬಾಯ್ಸು. ಈಗ ನಮ್ದೇನಿದ್ರು ರಂಗೋಲಿ ಅಷ್ಟೇ. ಈಗ ಗಣೇಶನ ಇಡಲ್ಲಿ ಒಂದು ರಂಗೋಲಿ ಹಾಕಿ ಮುಗಿಸಿದ್ದೀನಿ. ಹಾಗೆ ನಮ್ಮ ಮಾವೆಲ್ಲ ಹೆಲ್ಪ್ ಮಾಡಿದ್ದಾನೆ ಸುತ್ತ ಹಾಕಕ್ಕೆ. ಇದು ಅವನೇ ಹಾಕಿದ್ದು, ನಮ್ದು ಫೈನಲ್ ಟೇಸ್ಟ್ ಮಾತ್ರ ನಾವು. ಹಾಗೆ ಇನ್ನು ಇಲ್ಲಿ ಹಾಕಬೇಕಾಗಿದೆ ಇನ್ನು ರಂಗೋಲೆ. ಇಲ್ಲಿ ಸಂಜೆ ಹಾಕೋಣ ಅಂತ. ಸಂಜೆ ಹಾಕಿ ಮತ್ತೆ ನಾಳೆ ಬೆಳಗ್ಗೆ ಮುಂಚೆ ಹಾಕಕ್ಕೆ ಕೂರ್ಸೋಕ್ಕಾಗಲ್ಲ. ಸಂಜೆ ಹಾಕೋಣ ಅಂತ. ಸಂಜೆ ಹಾಕಿ ನಮ್ಮ ಏನು ಸಂಭ್ರಮನ ಫುಲ್ಫಿಲ್ ಮಾಡೋಣ ಅಂತ. ನೀವು ಇದೇ ಥರ ಮಾಡಿ ನಿಮ್ಮೂರಲ್ಲಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಹಲೋ, ಅಯ್ಯೋ ಸಾರಿ, ಚೂರ್ ಜಂಪ್ ಆಗ್ಬಿಡ್ತು ನಮ್ಮ ರೋಡ್. ಇರ್ಲಿ ಬಿಡು, ಯಪ್ಪ ನನ್ ಮಗಂದೆ. ಹೌದಲ್ಲ, ನಾನು ಇದು ಒಂದು ಕಾಮಿಡಿಗೆ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ಅಲ್ಲಿ ಇದನ್ ಮಾಡ್ಕೊಳ್ಳಿ ಅಂತ ಹೇಳಿ. ನಮಸ್ಕಾರ, ನಾನೇ ನಿಮ್ಮ ಚೇತನ ಅಂಡ್ ನಮ್ಮ ಪಾರ್ಟ್ನರ್. ಹೆಸರು ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಆದ್ರೆ ದಿನ ಈ ಮನೇಲಿ ದ್ಯಾಸ ನೋಡಿ ಸ್ವಲ್ಪ ಚೆನ್ನಾಗಿ ರೆಡಿ ಆಗಿದೀವಿ ಅಂತ ನಮಗೆ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿಸಿದೆ, ನಾನೇ ನಿಮ್ಮ ಚೇತನ ಅಂತ. ಇವತ್ತು ನಮ್ಮ ಗಣೇಶನ್ ನೋಡ್ಕೊಂಡು ಹಾಗೆ ನಮ್ಮ ಬಾವರೂರ್ ಗಣೇಶನ್ ನೋಡಕ್ ಹೋಗ್ತಾ ಇದೀವಿ ಕಾರಲ್ಲಿ. ನಾವು ಸುಮಾರು ಜನ ಕಲ್ಸಿದೀವಿ. ನಮ್ಗಂತೂ ನಮ್ಮೂರ್ ಗಣೇಶ ಅಂದ್ರೆ ತುಂಬಾ 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 ಹೆಮ್ಮೆ ಇದೆ. ಪಾಪ ನಮ್ಮ ಅಪ್ಪಾಜಿ ನಾವೆಲ್ಗೂ ಹೋಗ್ತಾ ಇದೀವಿ, ಕೆಂಪು ಲಾಡು ಬಂದಿದೆ, ಬರ್ರಿ ತಿನ್ನಕ್ಕೆ ಅಂತ. ಕೆಂಪು ಲಡ್ಡು ಇತ್ತು, ಲಡ್ಡು ಬಂದಿದೆ, ಬರ್ರಿ ತಿನ್ನಕ್ಕೆ ಅಂತ. ಪಾಪ ಆದ್ರೂ ಅಪ್ಪನ ಪ್ರೀತಿ ಅಲ್ಲ, ಆದ್ರೂ ಅಪ್ಪನ ಪ್ರೀತಿನೇ. ನೋ ಕಮೆಂಟ್ಸ್. ನಾವೀಗ ಎಲ್ಲಿಗೆ ಹೋಗ್ತಿದೀವಿ? ಇದು ಒಂಥರ ಸಣ್ಣ ಜರ್ನಿ ಆದ್ರೂ ಒಂಥರ ಮೆಮೊರಬಲ್ ಜರ್ನಿ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀವಿ. ಇವತ್ತು ದಿನೀಡಿ ಒಂದು ವಿಡಿಯೋನು ಮಾಡಕ್ ಆಗ್ಲಿಲ್ಲ, ಆಯ್ತಾ. ಅದಕ್ಕೆ ಇರ್ಲಿ, ಈಗಷ್ಟೇ ಪುರ್ಸೊತ್ ಸಿಕ್ಕಿದ್ದು. ಅದಕ್ಕೋಸ್ಕರ ಕಾರಲ್ಲಿ ಆದಷ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾತಾಡೋಣ. ಬೆಳಗ್ಗೆಯಿಂದ ಕೊಟ್ಟಿದ್ದ ಮಾತೆಲ್ಲ ಇವಾಗ ಕಂಕಣ ಕಟ್ಟಿದ್ದಾಳೆ. ಎಸ್, ನೋಡಿ, ಈ ವರ್ಷ ನಾವೇ ಗಣೇಶನ್ ಕೊಟ್ಟಿದ್ದು. ಅದಕ್ಕೋಸ್ಕರ ಕಂಕಣ ಕಟ್ಟಿದ್ದಾರೆ. ಗಣೇಶನ್ ಬಿಡೋ ತನಕ ಇದನ್ನ ಬಿಚ್ಚಂಗಿಲ್ಲ ಅಂತ ಚಂದ ಇಟ್ಕೊಂಡಿದ್ದೀನಿ. ಬಾ, ಗಣಪತಿ ಹಬ್ಬ ಸಿಗ್ತಾ ಇತ್ತಲ್ಲ, ಈ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ, ಗಣಪತಿ ಸೇವೆ ಮಾಡಕ್ ಅದೃಷ್ಟ ಸಿಕ್ಕಿದೆ, ನನ್ಗೆ ಒಂದು ಒಳ್ಳೆ ಅವಕಾಶ. ಸೊ ಖುಷಿಯಿಂದ ಮಾಡ್ತಾ ಇದ್ದೇವೆ, ತುಂಬಾ ಖುಷಿ ಇದೆ. ನಿಮಗೆ ಈ ಕಡೆಯಿಂದ ಇವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ಏನು ಹೇಳಕ್ ಇಷ್ಟಪಡಲ್ಲ, ಆದಷ್ಟು ನಿಮ್ ಹೆಂಡತಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಅತ್ಯಾಸ ಆಯ್ತು. ಇವತ್ತೇ ಲಾಸ್ಟ್ ಡೇಟ್ ಬಾವಾ.